ಕಕ್ಕೇರ ಮೂಲಭೂತ ಸೌಲಭ್ಯದ ಹೋರಾಟಕ್ಕೆ ನಮಗೆ ರಸ್ತೆ, ಬೆಳಕು, ನಮ್ಮ ಮಕ್ಕಳಿಗೆ ಶಿಕ್ಷಣ, ರೈತರಿಗಾಗಿ ಸಿಗ್ತಕ್ಕಂಥ ಕೃಷಿ ಸಾಮಾನುಗಳು ಇಲ್ಲಿ ಯಾವ ಸಿಗದು. ನಮ್ಮ ಕಕ್ಕೇರು ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ವಿಧಾನಸಭಾ ಕ್ಷೇತ್ರ ರಚನೆ ಆಗಬೇಕು ಹಾಗೂ ತಾಲೂಕು ಘೋಷಣೆ ಆಗಬೇಕು ಅಂತ ಹೇಳಿ ತಮ್ಮ ಮೂಲಕ ಮನವರಿಕೆ ಮಾಡ್ತಾರೆ. ಯಾರಿಗೆ? ಮುಖ್ಯಮಂತ್ರಿ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ. ಕಕ್ಕೇರ ಮೂಲಭೂತ ಸೌಲಭ್ಯದ ಹೋರಾಟಕ್ಕೆ ನಾವಿಂದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಪಟ್ಟಣದಲ್ಲಿದ್ದೀವಿ. ಇಂದು ಸಾಮೂಹಿಕ ಸಂಘಟನೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾಮೂಹಿಕ ಸಂಘಟನೆಗಳು ಸಂಪೂರ್ಣ ಕಕ್ಕೇರ ಬಂದ್ ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನೆಕಾರರು ನಮ್ಮೊಂದಿಗಿದ್ದಾರೆ, ಅವರೊಂದಿಗೆ ಮಾತಾಡೋಣ. ಕಕ್ಕೇರ ಬಹಳ ಹಿಂದುಳಿದಿರ್ತಕ್ಕಂಥ ಮತ್ತು ಹಿಂದುಳಿದ ಜನಾಂಗವನ್ನು ಹೊಂದಿರತಕ್ಕಂಥ ಒಂದು ಪುರಸಭೆ. ಈ ಪುರಸಭೆಗೆ ವಿಶೇಷವಾಗಿ ಮೂಲಭೂತ ಸೌಲಭ್ಯಗಳಾದ ಶಿಕ್ಷಣ, ಆರೋಗ್ಯ ಮತ್ತು ಆಸ್ಪತ್ರೆ ಹಾಗೂ ಕೃಷಿ ಇವ್ಯಾವ ಸೌಲಭ್ಯಗಳು ಸಮಯಕ್ಕೆ ಸರಿಯಾಗಿ ಈ ಭಾಗದ ರೈತರಿಗೆ ಸಿಗ್ತಾ ಇಲ್ಲ. ನಾವು ಬೇರೆ ತಾಲೂಕು ಮತ್ತು ಬೇರೆ ಊರನ್ನು ನಾವು ಅವಲಂಬಿಸಿ ಬೇಡ. ನಾವಿಲ್ಲಿ ಬೀಜ ತರಬೇಕಾದ್ರೆ ಬೇರೆ ಊರಿಗೆ ಹೋಗ್ಬೇಕು, ಮತ್ತು ದವಾಖಾನೆಗೆ ಹೋಗ್ಬೇಕಾದ್ರೆ ಬೇರೆ ಪಕ್ಕದ ತಾಲೂಕಿಗೆ ಹೋಗ್ಬೇಕು, ಮತ್ತು ಶಿಕ್ಷಣಕ್ಕೆಲ್ಲಕ್ಕೆ ದಿನಂಪ್ರತಿ ವಿಶೇಷವಾಗಿ ಹೆಣ್ಣು ಹುಡುಗರು ಬೇರೆ ತಾಲೂಕಿಗೆ ಹೋಗ್ತಾರೆ 45 ಕಿಲೋಮೀಟರ್ ದೂರ. ಆ ದೃಷ್ಟಿಯಿಂದ ಆ ಒಂದು ಉಡಾಳಷ್ಟು ಹುಡುಗರು ಆ ಹೆಣ್ಣು ಹುಡುಗರಿಗೆ ಕೆಲವೊಂದು ಕಿಟಲೆ ಆಗ್ತದೆ. ಆ ಒಂದು ನೋವಿನಿಂದ ನಾವು ಈ ಒಂದು ಪುರಸಭೆಯಲ್ಲಿ ಮಹಿಳಾ ಕಾಲೇಜು ಮತ್ತು ಶಾಲೆ ಆಗಬೇಕಂತೇಳಿ ನಮಗೆ ಅದರ ಜೊತೆಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಭಾಳ ಅವಶ್ಯದ. ಈಗಿನ ಕಾಲ ವಿದ್ಯುತ್ತಿಂದ ಯಾವ ಕಾರ್ಯಕ್ರಮ ಇಲ್ಲ. ಹೊತ್ತುಂಟ್ರೆ ನಮಗೆ ಕುಡಿಯೋಕ್ಕೆ ನೀರು ಬೇಕಾದ್ರೆ ಕರೆಂಟ್ ಬೇಕು. ಒಂದು ಸಲ ನಮ್ಮ ಊರಾಗ ಕರೆಂಟ್ ಏನಾದರೂ ಲೈನ್ ಫಾಲ್ಟ್ ಆಯಿತು, PC ಸುಟ್ರೆ 3 ದಿನ ಬೇಕು. 3 ದಿನಕ್ಕೆ ಅವಾಗ ಎಡಬಲಿ ಮಾತಾಡ್ತಾರೆ. ಅಲ್ಲಿವರೆಗೆ ಇಲ್ಲಿ ಯಾರು ಲೈನ್ಮೆನ್ರೇ ಇಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇಷ್ಟು ದೊಡ್ಡ ಊರಿಗೆ ಪುರಸಭೆಗೆ ಒಬ್ಬ ಲೈನ್ಮನ್ ಅಂದ್ರೆ ಭಾಳ ನಾಚಿಕೆ ಪಡ್ತಕ್ಕಂಥ ವಿಷಯ. ಅದೇ ರೀತಿಯಾಗಿ ಕಾಯಂ ಅಧಿಕಾರಿಗಳಿಲ್ಲ ಪುರಸಭೆಯಲ್ಲಿ, ಬರೀ ಇನ್ಚಾರ್ಜ್ ಅದ. ಅವರೆಲ್ಲ ತಾತ್ಕಾಲಿಕವಾಗಿ ಯಾವುದೋ ಒತ್ತಡಕ್ಕೆ ಬರ್ತಾರೆ ಮತ್ತು ಅವ್ರದ್ದೆಲ್ಲ ಕೆಲಸ ಮುಗಿಣ ಹೋಗಿಬಿಡ್ತಾರೆ. ಇಲ್ಲಿ ಬಂದವರೆಲ್ಲ ಸಸ್ಪೆಂಡ್ ಆಗಿ ಹೋಗ್ತಾರೆ. ಮೊನ್ನೆ ಗೊತ್ತು ಪುಣ್ಯಾತ್ಮ ಬಂದಿದ್ದು ಸಸ್ಪೆಂಡ್ ಆಗಿ ಹೋದ. ಯಾಕೆ ಹೋದ ಇನ್ನು ಎಲ್ಲರಿಗೂ ಗಾಬರಿ ಆಗ್ಯದ. ಅದು ಬೇರೆ ಊರ ಸಲುವಾಗಿ ಆಗ್ಯಾನೋ ಇಲ್ಲಿ ಆಗ್ಯಾನೋ ಗೊತ್ತಾಗೋದು. ಆಮೇಲೆ ಟ್ಯಾಕ್ಸ್ ಕೂಡ ದುರುಪಯೋಗ ಆಗ್ತಿತ್ತು. ಆಮೇಲೆ ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಆಸ್ತಿ ಭಾಳ ಬಂಗಾರದ ಬೆಲೆ ಇರ್ತಕ್ಕಂಥ ಆಸ್ತಿ ಅದ. ಈ ಆಸ್ತಿಯನ್ನು ಖಾಸಗಿ ವ್ಯಕ್ತಿಗಳು ದಬ್ಬಾಳಿಕೆಯಿಂದ ಅದನ್ನು ಕಬಳಿಸಿ ಅವ್ರ ಬಾಡಿಗೆ ತಿಂತಾರೆ. ಅವರ ಆಸ್ತಿಯನ್ನು ಅನುಭವಿಸ್ತಾರೆ. ಟ್ಯಾಕ್ಸ್ ಕೂಡ ಕಟ್ಟಂಗಿಲ್ಲ. ಆ ಕಟ್ಟಿದ್ರೆ ಕೋಟಿಗಟ್ಟಲೆ ಇಲ್ಲಿ ಟ್ಯಾಕ್ಸ್ ಆಗ್ತದೆ. ಆ ಕೋಟಿಗಟ್ಟಲೆ ದುಡ್ಡು ತೊಗೊಂಡು ನಮ್ಮ ಶಾಲೆ ಮತ್ತು ನಮ್ಮೂರ ಮಕ್ಕಳಿಗಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಯನ್ನು ಮೀರಿಸ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿ ನಾವು ಮಾರ್ಕೊಡ್ತೀವಿ. ಭಾಳಷ್ಟು ಶಾಲಾ ಕಾಲೇಜುಗಳಿಗೆ ಸಮಿತಿ ಇಲ್ಲ. ಉದಾಹರಣೆ ನಮ್ಮ ಜೂನಿಯರ್ ಕಾಲೇಜಿಗೆ ಸಮಿತಿನೇ ಇಲ್ಲ, ಆರೋಗ್ಯಕ್ಕೆ ಸಮಿತಿ ಇಲ್ಲ, ಪ್ರಾಥಮಿಕ ಶಾಲೆಗೆ ಬೆಟರ್ಮೆಂಟ್ ಕಮಿಟಿ ಇಲ್ಲ, SDMC ಇಲ್ಲ. ಭಾಳ ದುರಂತ ಅದನ್ನು. ಆಮೇಲೆ ಗ್ರಾಮ ಸಭೆಗಳು ನಡೆಯಂಗಿಲ್ಲ ಪುರಸಭೆ. ಈ ಪುರಸಭೆಯಲ್ಲಿ ಏನದ ಬಡವರಿಗಾಗಿ ಬಂದಿರತಕ್ಕಂಥ, ವಿಶೇಷವಾಗಿ SC/ST ಮಕ್ಕಳಿಗೆ ಬಂದಿರತಕ್ಕಂಥ ಲ್ಯಾಪ್ಟಾಪ್ ಹಂಚತಕ್ಕಂಥ ಸ್ಕೀಮು, ಮನೆಗಳನ್ನು ಹಂಚತಕ್ಕಂಥ ಸ್ಕೀಮಿಗಾಗಲಿ ಗ್ರಾಮ ಸಭೆ ಮಾಡಬೇಕಂತ ಆ ಗ್ರಾಮ ಸಭೆಗಳನ್ನು ಹಂಚದೇ ಅಲ್ಲೇ ಪುರಸಭೆಯಲ್ಲಿ ಯಾವುದೋ ಒಂದು ಮೇಲಾಧಿಕಾರಿಗಳಾಗಲಿ ಯಾವುದೋ ಒಂದು ರೂಪದಲ್ಲಿ ಅವರೇ ಮಾರ್ಕ್ ಮಾಡಿಕೊಂಡು ಅವರ ವ್ಯವಹಾರ ದೃಷ್ಟಿಯಲ್ಲಿ ಆ ಮನೆಗಳ ವಿತರಣೆ ಆಗ್ತದೆ. ಇದರಿಂದ ನಿಜವಾದ ಬಡವರಿಗೆ ಅನ್ಯಾಯ ಆಗ್ತದೆ. ಅದರ ವಿರುದ್ಧನೂ ಕೂಡ ಇವತ್ತು ಹೋರಾಟ. ಟೋಟಲಿ ನಮಗೆ ರಸ್ತೆ, ಬೆಳಕು, ನಮ್ಮ ಮಕ್ಕಳಿಗೆ ಶಿಕ್ಷಣ, ರೈತರಿಗಾಗಿ ಸಿಗ್ತಕ್ಕಂಥ ಕೃಷಿ ಸಾಮಾನುಗಳು ಇಲ್ಲಿ ಯಾವ ಸಿಗದು. ಎಲ್ಲ ಬೇರೆ ತಾಲೂಕಿಗೆ ಹೋಗ್ಬೇಕು. ಅಲ್ಲಿ ಸಬ್ಸಿಡಿ ಅಂತ ಮರಚಿಕೆ ಇಲ್ಲ. ತಾಲೂಕಿಂದ ಹೋರಾಟ ಮಾಡೋರು ಹೋಗಿ ಮನವಿ ಕೊಟ್ಟರು, ಯಾರು ಸ್ಪಂದನೆ ಮಾಡಲಿಲ್ಲ. ನಾವು ಹೈಕೋರ್ಟಿಗೆ ಹೋಗಿದ್ದೀವಿ ರೀ. ನಾನು ಅದ್ರಾಗ ಹೈಕೋರ್ಟಿಗೆ ಹೋದವನು, ಅದರಲ್ಲಿ ನಾನು ಒಬ್ಬ. ಹೋದಾಗ ಅಲ್ಲಿ ಏನಂತ ಕೊಟ್ಟದ್ರಿ ಕೋರ್ಟು, ಕಕ್ಕೇರಿ ಪಟ್ಟಣವನ್ನು ತಾಲೂಕಾ ಕೇಂದ್ರವಾಗಿ ಮಾಡುತ್ತೇವೆ, ಮುಂಬರುವ ದಿನಗಳಲ್ಲಿ ನಾವು ಕಕ್ಕೇರಿ ತಾಲೂಕು ಮಾಡುತ್ತೇವೆ ಅಂತ ನನಗೆ ರೈಟಿಂಗ್ದಾಗ ಬರೆದು ಕೊಟ್ಟಾರ ಸರ್. 2017 ಪುರಸಭೆಗೂ ಬಂದದ. ಈ ಪುರಸಭೆಗೆ ಬಂದಾಗ ಏನಂತ ಹೇಳಿದರು, ಹೌದ್ರಿ ನಿಮ್ಮದು ಎಲ್ಲರೂ ಕೂಡ ನಿಮ್ಮದು ಮಾಡ್ತೀವಿ ಅಂತ ಹೇಳಿದರು. ಈಗ ಕೆಲವೊಂದು ಊರುಗಳಿಗೆ ತಾಲೂಕು ಮಾಡಿವಿ ಅಂತ ಡಿಕ್ಲೇರ್ ಕೊಡಾಕತ್ಯಾರ. ಆದರೆ ರಾಜ್ಯಪಾಲರು ಅಂಕಿತ ಆದಂಥ ರಾಜಪತ್ರವನ್ನು ಕೇಳಿದ್ದೀವಿ ನಾವು. ರಾಜಪತ್ರದಾಗ ಯಾವುದೇ ತಾಲೂಕುಗಳು ಆಗಿಲ್ಲ ಅಂತ ಕೊಡಾಕತ್ಯಾರ.
ಓಕೆ, ಅದಕ್ಕೆ ಈಗ ಏನು ಮಾಡ್ಬೇಕು ಈಗ ನಾವೇನಂತೀವಿ ಹೈಕೋರ್ಟ್ ಪ್ರಕಾರ ನಮ್ದು ಕೊಡ್ರಿ, ಇಲ್ಲಕಂದ್ರ ನ್ಯಾಯಾಂಗ ನಿಂದನೆ ಆಗ್ಯದ ಅಂತ ನಾವು ಹೋಗ್ತೀವಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ತಾಲೂಕಾ ಸಲಿಂದ ನಾವು ಹೈಕೋರ್ಟಿಗೆ ಹೋಗಿವಿ, ಈ ಕಕ್ಕೇರಿ ಸಲಿಂದ ಹೈಕೋರ್ಟಿಗೆ ಹೋಗಿವ್ರಿ. ಹೈಕೋರ್ಟಿಗೆ ಹೋದ್ರೂ ಅಲ್ಲಿ ಕೊಡ್ತೀವಿ ಅಂತ ಹೇಳ್ಯಾರ. ಇಲ್ಲಿ ಕೇಳಿದ್ರೆ ರಾಜ್ಯಪಾಲರ ಸಹಿ ಇಲ್ಲ, ಏನಿಲ್ಲ, ತಾಲೂಕಂತ ಬೋರ್ಡ್ ಹಾಕತ್ಯಾರ. ಯಾಕೆ ನಮ್ದು ಯಾಕೆ ಹಾಕ್ಬಾರ್ದು? ಇದು ಅತಿ ದೊಡ್ಡ ಒಂದು ಹೋಬಳಿ ರೀ ಇದು ಪುರಸಭೆ ಐತಿ, ಪಟ್ಟಣ ಪಂಚಾಯತಿ ಅಲ್ರಿ ಇದು. ನೀರಿಂದು ವಾರ ಬಂದಂತೆ ಈ ಸುಗ್ಗಿ ಪೀಕ ಹೇಳ್ಯಾರ. ಸುಗ್ಗಿ ಪೀಕ್ ವಾರ ಬಂದ ಅಲ್ಲಿ ಒಳಗೆ ಕಳ್ಸಕತ್ತಾರ. ಈ ಸುಗ್ಗಿ ಪೀಕ್ ಏನು ಕೊಡೋದು ಒಂದು ಪೀಕನ ಸಮಾನ ರೈತರಿಗೆ ನೀರು ಕೊಟ್ಟರೆ ನೀರಿನ ಅನುಕೂಲ ಆಗ್ತದೆ. ನಮ್ಮಲ್ಲಿ ದವಾಖಾನೆ ಬರೀ ಬಡವರು ಇದ್ದಾರೆ, ಇಲ್ಲಿ ದವಾಖಾನೆದಿಲ್ಲ, ಬಡ್ಡಿಗೆ ಸೌಲಭ್ಯನೇ ಇಲ್ಲ, ದವಾಖಾನೆದು ಡಾಕ್ಟ್ರ್ ಇಲ್ಲ, ಈಗ ಏನಿಲ್ಲ. ಔಷಧ ಬೇರೆ ಹೊರಗಡೆ ಕಳಿಸ್ತಾರೆ, ಔಷಧ ಅಂಗಡಿ ಆಗ್ಯದ ಹೊರಗಡೆ ಕಳಿಸ್ತಾರೆ, ಅಂಗಡಿಯಾಗ ಅಲ್ಲೇ ದವಾಖಾನೆ ಕೊಡಂಗಿಲ್ಲ, ಹೊರಗಡೆ ರೊಕ್ಕ ಮಾರಿಕೆಂತ. ಹಿಂಗಾಗಿ ಭಾಳ ಇಲ್ಲಿ ಇದು ಮಾಡೋಕೆ ಹೇಳಿಕೆ ಮಾತು ಕೇಳಕೈತಾರೆ. ನಮ್ಮ ಕಕ್ಕೇರಿ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ವಿಧಾನಸಭಾ ಕ್ಷೇತ್ರ ರಚನೆ ಆಗಬೇಕು ಹಾಗೂ ತಾಲೂಕು ಘೋಷಣೆ ಆಗ್ಬೇಕು ಅಂತೇಳಿ ತಮ್ಮ ಮೂಲಕ ಮನವರಿಕೆ ಮಾಡ್ತೀವಿ. ಯಾರಿಗೆ? ಮುಖ್ಯಮಂತ್ರಿ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ. ಅದನ್ನು ಆಗದೆ ಇದ್ರೆ ನಾವು ಇಲ್ಲಿ ಹೋಬಳಿಯಲ್ಲಿ ಹೋರಾಟ ಮಾಡ್ತೀವಿ, ನೆಕ್ಸ್ಟ್ ರಾಜ್ಯ ಹೆದ್ದಾರಿ ಹೋರಾಟ ಮಾಡ್ತೀವಿ, ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡ್ತೀವಿ, ಲಾಸ್ಟಿಗೆ ಬೆಂಗಳೂರು ಹೋಗಿ ರಾಜ್ಯಪಾಲರ ಮುಂದೆ, ಮುಖ್ಯಮಂತ್ರಿ ಮುಂದೆ ಏನಾದ ಪರೇಡ್ ಮಾಡಿಸಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ. ಪ್ರಮುಖವಾಗಿ 2014ರಿಂದ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯ ಗ್ರೇಡ್ 1 ಪುರಸಭೆ ಪರಿವರ್ತನೆಗೊಂಡಿದ್ದು, ಈ ಪುರಸಭೆ ಅನುಗುಣವಾಗಿ ಕಕ್ಕೇರಿ ಪಟ್ಟಣದ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಏನಪ್ಪ ಅಂದ್ರೆ ಇವತ್ತು ವಿಸ್ತಾರವಾಗಿ ಸರ್ಕಾರಕ್ಕೆ ಒಂದು ವಿಸ್ತರಣೆಯಾಗಿದೆ ಬಂಧುಗಳೇ. ಯಾಕಂದರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೊಡ್ಡ ಒಂದು ಹೋಬಳಿ ಕೇಂದ್ರವಾಗಿದ್ದು, ಈ ಹೋಬಳಿ ಕೇಂದ್ರ ವ್ಯಾಪ್ತಿಯಲ್ಲಿ ಸುಮಾರು 30 ಹಳ್ಳಿಗಳಿರುತ್ತವೆ. ಅದರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯವಾಗಿ ಈ ಸುಮಾರು ಇಲ್ಲ ಕಕ್ಕೇರಿ ಪೊಲೀಸ್ ಠಾಣೆ ಏನಪ್ಪ ಅಂದ್ರೆ ಮೇಲ್ದರ್ಜೆ ಸಿಬ್ಬಂದಿ ಕೂಡ ಈ ಒಂದು ಬೇಡಿಕೆ ಅವ. ಸುಮಾರು ಈ ಕಕ್ಕೇರಿ ಪಟ್ಟಣದಲ್ಲಿ 17 ಗ್ರಾಮಗಳು ಬಿಟ್ಟಿರ್ತವೆ ಮತ್ತು 6 ತಾಲೂಕುಗಳು ಪಟ್ಟಿರ್ತವೆ. ಆದ್ದರಿಂದ ಏನಪ್ಪ ಅಂದ್ರೆ ಈ ಸಂಬಂಧಪಟ್ಟ ಇಲಾಖೆ ಏನಪ್ಪ ಅಂದ್ರೆ ಸರ್ಕಾರ ತಕ್ಷಣ ಮೇಲ್ದರ್ಜಿಸಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ ಬಾಲಿಕರ ಪ್ರೌಢಶಾಲೆ ಏನಪ್ಪ ಅಂದ್ರೆ ಪ್ರಾರಂಭ ಮಾಡ್ಬೇಕಂತೇಳಿ ಸರ್ಕಾರ ಕೂಡ ನಾವು 2022ರಲ್ಲಿ ಒಂದು ಮನೆ ಕೂಡ ಮಾಡಿದ್ವಿ. ಆ ಸರ್ಕಾರ ಏನಪ್ಪ ಅಂದ್ರೆ ಮನೆ ಸ್ಪಂದಿಸಿ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಶಿಕ್ಷಣ ಇಲಾಖೆ ಏನಪ್ಪ ಅದಕ್ಕೊಂದು ಹೋರಾಟದ ಸಮಿತಿ ಏನಪ್ಪ ಬೆಂಬಲ ಕೊಟ್ಟು ಏನಪ್ಪ ಅಂದ್ರೆ ಇವತ್ತಿನ ಸಮಿತಿ ಏನಪ್ಪ ಕಕ್ಕೇರಿ ಗ್ರಾಮಕ್ಕೆ ಬಂದು ಈ ಗ್ರಾಮಕ್ಕೆ ಒಳ್ಳೆ ರೀತಿಯ ಶಿಕ್ಷಣ ಬಾಲಿಕೆ ನೋಡಿಸಿ ಕೊಡಬೇಕಂತ ಒಂದು ವರದಿ ಕೂಡ ಒಂದು ಸರ್ಕಾರ ಮುಟ್ಟಿಸಿದೆ. ಆದ್ದರಿಂದ ಇವತ್ತಿನಲ್ಲಿ ನಾವು ಹೇಳೋ ಒಂದೇ ಮಾತು ಹೇಳೋಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಾಂಗ ಏನಪ್ಪ ಸಂಪೂರ್ಣವಾಗಿ ಕೆಲಸ ಮಾಡ್ಕೊಳ್ತಿದ್ದ. ಇವತ್ತು ಕಾರ್ಯಾಂಗ ಮುಗಿದ ಏನಪ್ಪ ಅಂದ್ರೆ ಇವತ್ತು ಶಾಸಕಾಂಗ ಒಲಿಪ ಹೇಳ್ಕೊಳ್ಳೋದು ಬಂಧುಗಳು. ಯಾಕಂದ್ರೆ ಇಲ್ಲಿ ಇವತ್ತಿನಲ್ಲಿ ಈಗ ಏನಪ್ಪ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಾಂಗ ಕೆಲಸ ಮಾಡ್ತಕ್ಕಂಥೇನಪ್ಪ ಅಂದ್ರೆ ಕಕ್ಕೇರಿ ವಿಷಯ ಸಂಬಂಧಪಟ್ಟಾಗ ಏನಪ್ಪ ಇಲ್ಲಿ ಶಾಸಕಾಂಗ ಕೆಲಸ ಮಾಡ್ತಲ್ಲ. ಅದಕ್ಕೇನಪ್ಪ ಇವತ್ತು ಸ್ಥಳೀಯ ಎಲ್ಲ ನಮ್ಮ ಸಾಮೂಹಿಕ ಸಂಘಟನೆ ಏನಪ್ಪ ಅಂದ್ರೆ ಇವತ್ತು ರೈತ ಸಂಘ ಇರ್ಬೋದು, DSS ಇರ್ಬೋದು, ರಕ್ಷಣಾ ವೇದಿಕೆಗಳು ಹಲವಾರು ರೈತರಪ್ಪ ಇವತ್ತಿಲ್ಲಿ ಬದುಕಲು ಬಂಧುಗಳೇ. ಪ್ರತಿಭಟನಾಕಾರರು ಏನೆಲ್ಲ ಮಾತಾಡಿದ್ರು ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಈ ದಿನ .com ಜೊತೆಗೆ ಗೀತಾ ಹೊಸಮನಿ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.